ವಾಟ್ ಕಾಸಸ್ ಹೇರ್ ಫಾಲ್ ಇವತ್ತಿಗೆ ಆ್ಯಂಡ್ ಹೌ ಕ್ಯಾನ್ ಐ ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಇಟ್ ಮೇಡಮ್? ಯಾ, ಸೊ ಒಂದು ಅದಕ್ಕೆ ಸುಮಾರು ರೀಸನ್ಸ್ ಇದೆ. ಮೇನ್ ರೀಸನ್ ನೀವು ಸರ್ಜಾಪುರಲ್ಲಿದ್ದೀರಾ, ಇಲ್ಲಿ ನೀರು ಸೊ ಅದೊಂದು ಮೇಜರ್ ರೀಸನ್. ನೀರಂದ್ರೆ ಈಗ ಟ್ಯಾಂಕರ್ ಹಾರ್ಡ್ ವಾಟರ್ ಅಲ್ವಾ, ಸೊ ಇಲ್ಲಿರೋದು ಹಾರ್ಡ್ ವಾಟರ್ ಅಲ್ಲ. ಸೊ ಹಾಗಾಗಿ ಕೂದಲು ರಫ್ ಆಗೋದಾಗಲಿ, ಕೂದಲು ಉದುರೋದಾಗಲಿ, ಇದೆಲ್ಲ ತುಂಬ ಕಾಮನ್. ಡ್ಯಾಂಡ್ರಫ್ ಆಗಲಿ, ಇಟ್ಸ್ ಅಗೇನ್ ಅ ವೆರಿ ಕಾಮನ್ ಸಿಂಪ್ಟಮ್ ಆಫ್ ಹಾರ್ಡ್ ವಾಟರ್. ನಾವು ಸೆಕೆಂಡ್ಲಿ ಅದ್ರ ಜೊತೆಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಹೆರಿಡಿಟ್ರಿ ಇಶ್ಯೂಸ್ ಇರ್ಬೋದು, ಅನುವಂಶೀಯ ಅಂತೀವಲ್ಲ. ಸೊ ನಮ್ಮ ಮನೆಯಲ್ಲಿ ನಮ್ಮ ತಂದೆಗಿರ್ಬೋದು, ತಾಯಿಗಿರ್ಬೋದು, ಯಾರಿಗಾದ್ರೂ ಕೂದಲು ಉದುರೋದು ಜಾಸ್ತಿ ಆಗಿದ್ರೆ ಅದು ನಮ್ಮಲ್ಲಿ ಕೂಡ ಕಾಣಿಸುತ್ತೆ. ಸೊ ದ್ಯಾಟ್ ಈಸ್ ಹೆರಿಡಿಟ್ರಿ ಹೇರ್ ಫಾಲ್, ಒಂದು ಇಂಪಾರ್ಟೆಂಟ್ ರೀಸನ್. ಇನ್ನು ಕೆಲವು ಸಾರಿ ಇಟ್ ಕ್ಯಾನ್ ಬಿ ಅ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಆಲ್ಸೋ. ಸುಮಾರು ಜನಗಳಿಗೆ ದೇ ಮೈಟ್ ಬಿ ಡೆಫಿಷಿಯೆಂಟ್ ಇನ್ ಐರನ್ ಆಗಲಿ, ವೈಟಮಿನ್ ಡಿ ಆಗಲಿ, B12 ಆಗಲಿ. ಸೊ ಈ ಥರ ತುಂಬ ಡೆಫಿಷಿಯನ್ಸಿ ಇರುವಾಗ ಕೂದಲು ಕೂಡ ಜಾಸ್ತಿ ಉದುರುತ್ತೆ. ಹೆಣ್ಮಕ್ಳಲ್ಲಿ ರಕ್ತಸ್ರಾವ ಆಗೋದಾಗಲಿ, ಅವರಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಕಮ್ಮಿಯಾಗಿ ಅದು ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಕೆಲವು ರೀಸನ್ಸ್ ಅಂದರೆ ಪಾರ್ಲರಲ್ಲಿ. ಸೊ ಪಾರ್ಲರಲ್ಲಿ ಟೂ ಮಚ್ ಆಫ್ ಸ್ಟೈಲಿಂಗ್ ಆಗಲಿ ಅಥವಾ ಸ್ಟ್ರೇಟನಿಂಗ್, ಪರ್ಮಿಂಗ್ ಆಗಲಿ, ಟೂ ಮಚ್ ಆಫ್ ಕಲರಿಂಗ್, ಇದೆಲ್ಲ ಮಾಡೋದ್ರಿಂದ ಕೂಡ ಕೂದಲು ಜಾಸ್ತಿ ಇದಾಗುತ್ತೆ. ದೀಸ್ ಡೇಸ್ ವಿಚ್ ಈಸ್ ವೆರಿ ಅಪ್ಕಮಿಂಗ್ ನನಗನ್ಸೋ ಮಟ್ಟಿಗೆ ಅಂದರೆ ಟೂ ಮಚ್ ಆಫ್ ಪ್ರೋಟೀನ್ ಇಂಟೇಕ್, ಟೂ ಮಚ್ ಆಫ್ ಕೀಟೋ ಡಯಟಿಂಗ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸೇ ಇರಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ರಿಕ್ವೈರ್ಡ್ ಫಾರ್ ಹೇರ್ ಗ್ರೋತ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಕು ಫಾರ್ ಸೆಲ್ಯುಲರ್ ಗ್ರೋತ್ ಆಫ್ ಆರ್ ಹೇರ್ ಫಾಲಿಕಲ್ಸ್. ಸೊ ಅದು ಕಾರ್ಬೋಹೈಡ್ರೇಟ್ ಸ್ವಲ್ಪ ಪೋರ್ಷನಲ್ಲೂ ಕೂಡ ತೊಗೊಳ್ಳದೇ ಇದ್ದರೆ ಬರೀ ಕೀಟೋ ಡಯಟಲ್ಲಿ ಬೆಳೀತಾ ಇರೋ ಕೂದಲು ಸತ್ತೋಗುತ್ತೆ. ಸೊ ಹಾಗಾಗಿ ಲಿಟಲ್ ಬಿಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ಸ್ವಲ್ಪ ವೈಟಮಿನ್ಸ್ ಇರೋ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಇದೆಲ್ಲ ಬ್ಯಾಲೆನ್ಸ್ ಡಯಟ್ ಇಸ್ ಇಂಪಾರ್ಟೆಂಟ್. ಸೊ ಸೊ ಇದೆಲ್ಲ ತುಂಬ ಮೇಜರ್ಲಿ ರೀಸನ್ಸ್ ಅಂದರೆ ಇದೆ, ಹೇರ್ ಫಾಲ್ಗೆ ರೀಸನ್ಸ್ ಆಗಿರೋದು ಇದೆಲ್ಲ. ಇಷ್ಟೆಲ್ಲ ನನಗೊಂದು ಆಪ್ಷನ್ಸೇ ಓಪನ್ ಆಯ್ತಲ್ಲ. ಹಾರ್ಡ್ ವಾಟರ್, ನ್ಯೂಟ್ರಿಷನ್, ಪಾರ್ಲರ್, ಸ್ಟೈಲಿಂಗ್, ಲೆಸ್ ಕಾರ್ಬ್ಸ್. ಸೊ ನಾವು ಫಸ್ಟು ಯಾವುದನ್ನು ನಾನು ಬ್ಲೇಮ್ ಮಾಡಬೇಕು ಅಥವಾ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಹೇರ್ ಫಾಲ್ ಆಗ್ತಾ ಇರೋರು ಫಸ್ಟ್ ಯಾವ ಕಡೆ ತಿರ್ಕೋಬೇಕು? ಐ ಥಿಂಕ್ ಫಸ್ಟು ನಾವು ಉಪಯೋಗಿಸೋ ಅಂಥ ನೀರಾಗಲಿ ಅಥವಾ ಪ್ರಾಡಕ್ಟ್ಸ್ ಆಗಲಿ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ಸೆಕೆಂಡ್ಲಿ ನ್ಯೂಟ್ರಿಷನ್ ಫಾರ್ ಶೋರ್. ನಾವು ಪ್ರೋಟೀನ್ಸು ಕರೆಕ್ಟಾಗಿರೋ ಪ್ರಮಾಣದಲ್ಲಿ ತೊಗೋಬೇಕು, ಕಾರ್ಬೋಹೈಡ್ರೇಟ್ಸ್ ಕೂಡ ಕರೆಕ್ಟಾಗಿರೋ ಪ್ರಮಾಣದಲ್ಲಿ ತೊಗೋಬೇಕು. ಕರೆಕ್ಟಾಗಿರೋ ಪ್ರಮಾಣ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸಲ್ಲಿ ನೀವು ಯು ಕ್ಯಾನ್ ಹ್ಯಾವ್ ಎಗ್ಸ್ ಮತ್ತು ಆಯಿಸ್ಟರ್ಸ್ ಆಗಲಿ, ಫಿಶ್ ಆಗಲಿ, ವೆಜಿಟೇಬಲ್ಸಲ್ಲಿ ಬ್ರಾಕೊಲಿ ಆಗಲಿ ಅಥವಾ ಪಾಲಕ್ ಆಗಲಿ ಅಥವಾ ದೀಸ್ ಬೆರೀಸ್. ಸೊ ದೀಸ್ ಆರ್ ವೆರಿ ಗುಡ್ ಫಾರ್ ಹೇರ್, ಎಸ್ಪೆಷಲಿ ಎಗ್ಸ್. ಎಗ್ಸ್ ಕಂಟೇನ್ ಸಮಥಿಂಗ್ ಕಾಲ್ಡ್ ಆಸ್ ಬಯೋಟಿನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಹೇರ್ ಟು ಗ್ರೋ. ಎರಡೆರಡು ಎಗ್ ಎವ್ರಿ ಡೇ ತೊಗೊಳ್ಳೇಬೇಕು. ಎಗ್ ತಿಂದೇ ಇರೋರಿಗೆ ಬೇಡ, ಇಟ್ಸ್ ಜಸ್ಟ್ ಎಗ್ ವೈಟ್. ಸೊ ವೆಜಿಟೇರಿಯನ್ಸಲ್ಲಿ ದೇ ನೀಡ್ ಮೋರ್ ಆಫ್ ಪ್ರೋಟೀನ್ಸ್ ಬಿಕಾಸ್ ಅವರಲ್ಲಿ ಪ್ರೋಟೀನ್ಸೇ ಇರೋದಿಲ್ಲ. ಸೊ ಅವರಿಗೆ ಜಾಸ್ತಿ ಪನೀರ್ ಆಗಲಿ ಅಥವಾ ಸ್ಪ್ರೌಟ್ಸ್ ಆಗಲಿ, ಹೆಸರು ಕಾಳಾಗಲಿ ಅಥವಾ ಸುಮಾರು ಆ ಥರ ಸ್ಪ್ರೌಟ್ಸ್, ಲೆಗ್ಯೂಮ್ಸ್, ಆಮೇಲೆ ಪನೀರ್, ದೆನ್ ಟೋಫು. ಸೊ ದೀಸ್ ಆರ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಸೊ ಅವರು ಪ್ರೋಟೀನ್ಸ್ನ ಜಾಸ್ತಿ ತಿನ್ನಬೇಕು ಅವರು. ಮ್ಯಾಮ್, ಹಾರ್ಡ್ ವಾಟರ್ ಬಗ್ಗೆ ಮಾತಾಡಿದ್ರಿ. ಮನೆಯಲ್ಲಿ ಪಂಪ್ದು ಸ್ಪೀಡ್ ಬೇಕಂತ ಬೇಕಾದ್ರೆ ಎಕ್ಸ್ಟ್ರಾ ಮೋಟ್ರ್ ಹಾಕಿಸ್ಕೋಬೋದು. ಬಟ್ ಈ ಹಾರ್ಡ್ ವಾಟರ್ ಅಂತ ಬಂದಾಗ ಅದಕ್ಕೂ ಇವತ್ತು ವಾಟರ್ ಸಾಫ್ಟ್ನರ್ಸ್ ಅವೆಲ್ಲ ಹಾಕಿಸ್ಕೋತಾ ಇದ್ದಾರೆ. ಅದು ಬಿಟ್ಟು ಇಸ್ ದೇರ್ ಎನಿ ಅದರ್ ಸೊಲ್ಯೂಷನ್ ದಟ್ ಯು ಸಜೆಸ್ಟ್? ಸೊ ಒಂದು ವಾಟರ್ ಸಾಫ್ಟ್ನರ್ ನೀವು ಕರೆಕ್ಟಾಗಿ ಹೇಳಿದ್ರಿ. ಸೆಕೆಂಡ್ ಒನ್ ಅಂದರೆ RO ವಾಟರ್, ಫಿಲ್ಟ್ರಿಂದ ಬರೋದು. ಅದು ಸ್ವಲ್ಪ ಕಂಬರ್ಸಮ್ ಆಗ್ಬೋದು. ಸೊ ಬಟ್ ದ್ಯಾಟ್ ಅಗೇನ್ ಇಸ್ ಅ ವೆರಿ ಗುಡ್ ಆಪ್ಷನ್. ಇನ್ನೊಂದೇನು ಅಂದರೆ ಇವಾಗ ಬಿಸ್ಲೇರಿ ನೀರು ದೊಡ್ಡ ಬಾಟಲ್ ಬರುತ್ತಲ್ಲ, 40-50 rupees ಒಂದು ದೊಡ್ಡ ಲಾರ್ಜ್ ಕ್ಯಾನ್ಸ್. ಸೊ ಯು ಕ್ಯಾನ್ ಯೂಸ್ ದೋಸ್ ಟು ವಾಶ್ ಯರ್ ಹೇರ್. Twice a week is something which is good enough.